ನಮಸ್ಕಾರ ಸ್ನೇಹಿತರೆ, ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ಪಾಠ ವಾಸ್ತವ ಸಂಖ್ಯೆಗಳ ಬಗ್ಗೆ ಮುಂದುವರಿದ ಭಾಗವನ್ನು ನಾವು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 1.1ರ 1 ಮತ್ತು 2ನೇ ಪ್ರಶ್ನೆಯನ್ನು ನಾವು ಬಿಡಿಸಿದ್ವಿ. ಇಂದಿನ ವಿಡಿಯೋದಲ್ಲಿ ನಾವು 3 ಮತ್ತು 4ನೇ ಪ್ರಶ್ನೆಯನ್ನು ನಾವು ಬಿಡಿಸೋಣ. ಮುಖ್ಯ ಪ್ರಶ್ನೆ 3 ಏನಿದೆ ಅಂತಂದ್ರೆ, ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಅವರು ಹೇಳಿದ್ದಾರೆ. ಒಂದನೇ ಕ್ವಶನ್ ಏನು ಕೊಟ್ಟಿದ್ದಾರೆ, 12 ಮತ್ತು 15 ಮತ್ತು 21ರ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಫಸ್ಟ್ ಇವನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ಏನು ಮಾಡ್ಕೊಳ್ಳೋಣ, ವಿಂಗಡಣೆ ಮಾಡ್ಕೊಳ್ಳೋಣ. 2 6 12, 2 3 6, 3 1 3 ಎಷ್ಟು ಸಿಕ್ತು, 2 ಇಂಟು 3 ಸಿಕ್ತು ನಮಗೆ. 2 ಸತಿ ಇದಾವ ಅಂತಂದ್ರೇನು, 2 ಇಂಟು 3 ಅಂದರೆ ಎಷ್ಟು ಬಂತು ನಮಗೆ, 12. ಈಗ ನೋಡಿ, ಈಗ 15ನ್ನ ನಾವು ಏನು ಮಾಡ್ಕೊಳ್ಳೋಣ, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವಿಂಗಡಣೆ ಮಾಡ್ಕೋಣ. 3 5 15, 3 ಏನು ಬರುತ್ತೆ, 5 1 5. ಇಲ್ಲಿ ನಮ್ಗೆ ಏನು ಸಿಕ್ತು, 3 ಇಂಟು 5 ಸಿಕ್ತು. ಅಂದರೆ ಎಷ್ಟು, 3 15. 3 ಇಂಟು 5 ಅನ್ನೋದು ನಮಗೆ ಸಿಕ್ತು. ಈಗ ಏನು, 21ನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವೇನು ಮಾಡ್ಕೋಣ, ವಿಂಗಡಣೆ ಮಾಡ್ಕೋಣ. 3 7 21, 7 1 7. ಇಲ್ಲೇ ಏನು ಸಿಕ್ತು, 3 ಇಂಟು 7. ಈಗ ನಾವು ಈ ಅವಿಭಾಜ್ಯ ಅಪವರ್ತನಗಳ ಈ ಗುಣಲಬ್ಧ ಇದಾವಲ್ಲ, ಇವುಗಳನ್ನ ನೋಡ್ಕೊಂಡು ಏನು ಮಾಡಬೇಕು, ಲಸ ಮತ್ತು ಮಸವನ್ನ ನಾವು ಕಂಡುಹಿಡಿಬೇಕು. ಈಗ ಲಸ ಯಾವುದ್ರದ್ದು, 12 15 ಮತ್ತೆಷ್ಟು 21ರ ಲಸ. ಈಗ ಏನು ಮಾಡ್ಬೇಕು, ನಾವು ಈ ಮೂರದರಲ್ಲಿ ಈ ಏನಕ್ಕೆ ಕಂಡುಹಿಡ್ಕೊಂಡಿದೀವಲ್ಲ, ಈ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳು ಏನಿದಾವಲ್ಲ, ಈ ಮೂರದರಲ್ಲಿ ಏನು ಕಾಮನ್ ಇದೆ ಅಂತ ಹೇಳಿ ನಾವು ನೋಡಬೇಕು. ಏನು ಕಾಮನ್ ಇದೆ, 2 ಕಾಮನ್ ಇದೆನಾ, 2 ಕಾಮನ್ ಇಲ್ಲ. ಮತ್ತೇನು ಕಾಮನ್ ಇದೆ, 3 ಕಾಮನ್ ಇದೆ. ಎಲ್ಲ 3 ಕಡೆ ಇಲ್ಲೊಂದು 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಅದ್ರೆಲ್ಲ ಸಹ ಬರಿಬೇಕಾದ್ರೆ ನಾವು ಏನು ಮಾಡಬೇಕು, ಘಾತ ಸಂಖ್ಯೆ ಜಾಸ್ತಿ ಇದ್ದಿದ್ದನ್ನು ಬರಿಬೇಕು. ಆದರೆ ಎಲ್ಲ ಕಡೆ ಘಾತ ಸಂಖ್ಯೆ ಏನಿದೆ, 3 ಘಾತ 1 ಇದೆ. ಅದನ್ನು ನಾನು 3 ಘಾತ 1 ಅಂತ ಬರ್ಕೋತೀನಿ. ಉಳಿದಿದ್ದನ್ನು ಎಲ್ಲಾನು ನಾವು ಬರಿಬೇಕು. ಉಳಿದಿದ್ದೇನು, 2ರ ಘಾತ 2 ಉಳಿದಿದೆ. ಆಮೇಲೆ ಇಲ್ಲೇನು ಉಳಿದಿದೆ, 5 ಉಳಿದಿದೆ. ಈ ಕಡೆ ಏನು ಉಳಿದಿದೆ, 7 ಉಳಿದಿದೆ. ಈಗ ನೋಡ್ರಿ, 3ರ ಘಾತ 1 ಅಂದರೆ 3, 2 2 ಎಷ್ಟು, 4 ಇಂಟು 5 ಇಂಟು 7. ಈಗ ನಾವು ಇದನ್ನು ಗುಣಾಕಾರ ಮಾಡೋಣ. ಎಷ್ಟು, 3 4 12, 12 5 60 ಇಂಟು 7 ಮಾಡಿದಾಗ 0. ಎಷ್ಟು ಬಂತು ನಮಗೆ, ಲಸ ಎಷ್ಟು ಬಂತು, 420 ಬಂತು. ಈಗ ನೋಡೋಣ, ಅದೇ ರೀತಿಯಾಗಿ ಮಸವನ್ನು ನಾವು ಕಂಡುಹಿಡಿಯೋಣ. 12 15 ಮತ್ತು 21ರ ಮಸ. ಈಗ ಏನು ಮಾಡೋಣ, ನಾವು ಈ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ನಾವು ತಗೊಂಡು ಏನು ಮಾಡೋಣ ಅಂದರೆ, ಇದರಲ್ಲಿ ಕಾಮನ್ ಆಗಿರೋದು ಮೂರು ಕಡೆ ಕಾಮನ್ ಆಗಿರೋದು ಯಾವುದಿದೆ, 3 ಕಡೆ ಸಾಮಾನ್ಯವಾಗಿ ಯಾವುದಿದೆ ಅಂತಂದರೆ 2 ಇಲ್ಲ, 3 ಕಡೆ 3 ಇದೆ, 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಆದರೆ ನಾವು ಮಸ ಬರಿಬೇಕಾದ್ರೆ ಕಾಮನ್ ಇರೋದ್ರಲ್ಲಿ ಏನು ಘಾತ ಸಂಖ್ಯೆ ಕಡಿಮೆ ಇದ್ದಿದ್ದನ್ನು ಬರಿಬೇಕು. ಆದರೆ ಇಲ್ಲಿ 3ರ ಘಾತ 1 ಇದೆ, 3ರ ಘಾತ 1 ಇದೆ, 3ರ ಘಾತ 1 ಇದೆ. ಅದಕ್ಕಾಗಿ ನಾವು 3 ಬರಿತೀವಿ. ಇಲ್ಲಿ ಮಸದಲ್ಲಿ ಇಷ್ಟೇ ಬರಿಬೇಕು. ಯಾಕಂದರೆ ಉಳಿದಿದ್ದನ್ನು ನಾವು ಬರೆಯೋ ಅವಶ್ಯಕತೆ ಇಲ್ಲ. ಲಸದಲ್ಲಿ ಘಾತ ಸಂಖ್ಯೆ ಜಾಸ್ತಿ ಇದ್ದದನ್ನು ಬರಿಬೇಕು ಮತ್ತು ಉಳಿದೆಲ್ಲ ಅಪವರ್ತನಗಳನ್ನು ನಾವು ಬರಿಬೇಕು. ಇಲ್ಲಿ ಮಸಾಲೇನು ಕಾಮನ್ ಇದ್ದಿದ್ರಲ್ಲಿ ಏನು ಘಾತ ಸಂಖ್ಯೆ ಯಾವ ಕಡಿಮೆ ಇರ್ತಾವಲ್ಲ ಅದನ್ನು ಮಾತ್ರ ಬರೆದ್ರೆ ಮುಗೀತು. ಉಳಿದಿದ್ದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಮಸ ಎಷ್ಟು ಬಂತು, 3 ಬಂತು. ಲಸ ಎಷ್ಟು ಬಂತು, 420 ಬಂತು. ಈಗ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತಂದ್ರೆ, ಪ್ರಶ್ನೆ 2 ಏನು ಕೊಟ್ಟಿದ್ದಾರೆ ಅಂದ್ರೆ ಅವರು 17 23 ಮತ್ತು 29ರ ಲಸ ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಇವನ್ನ ವ್ಯಕ್ತಪಡಿಸೋಣ. 17 2ರ ಮಗ್ಗಿಲ್ ಬರೋದಿಲ್ಲ, 3ರ ಮಗ್ಗಿಲ್ ಬರೋದಿಲ್ಲ, 5ರ ಮಗ್ಗಿಲ್ ಬರೋದಿಲ್ಲ, 7ರ ಮಗ್ಗಿಲ್ ಬರೋದಿಲ್ಲ, 11 ಇಲ್ಲ, 13 ಇಲ್ಲ. ಆಮೇಲೆ ಏನು ನೆಕ್ಸ್ಟ್ ಯಾವ್ದು ಬರುತ್ತೆ, 17 1 17.
ಇದೇನು ಬಂತು ನಮಗೆ 17 ಅನ್ನೋದು ಇಲ್ಲಿ ನಮಗೆ ಸಿಕ್ತು. 17 ಅಂದರೆ 17. ಈಗ ನೋಡಿ 23, ಇದು 23 ಅಂದರೆ 23. ಇದರ ಅವಿಭಾಜ್ಯ ಅಪವರ್ತನೆ ಏನು? 23 ಇಂಟು 1 ನಮಗೆ ಸಿಗುತ್ತೆ. ಇದರ ಅವಿಭಾಜ್ಯ ಅಪವರ್ತನೆ ಏನು? 29 ಇಂಟು 29 ಅಂದರೆ 29 ಬರುತ್ತೆ. ಈಗ ಏನೇನು ಸಿಕ್ವಪ್ಪ ನಮಗೆ? ಲ ಸ ಅ. ಲ ಸ ಅ ಎಷ್ಟು? 17, 23 ಮತ್ತು 29ರ ಲ ಸ. 3 ಕಡೆ ಕಾಮನ್ ಇದ್ದಿದ್ದು ಯಾವಿಲ್ಲ. ಏನಿದೆ? 17 ಇದೆ, 23 ಇದೆ, 29 ಇದೆ. ಇಲ್ಲೇನು? 29 ಇದೆ. 23 ಇಂಟು 1, 29 ಇಂಟು 1, 17 ಇಂಟು 1 ಅಂತ ಬರೀತೀನಿ. 3 ಕಡೆ ಏನಿದೆ? 17, 23, 29 ಇದೆ. ಅದನ್ನೇ ನಾನು ತಗೋತೀನಿ. ಯಾಕಂದರೆ ಲಸ ಅಂದರೆ ಕಾಮನ್ ಆಗಿರೋದಲ್ಲದೆ ಉಳಿದಿದ್ದನ್ನು ನಾವು ಎಲ್ಲ ಬರೀಬೇಕು. 17 ಇಂಟು 23 ಇಂಟು 29 ಇವುಗಳನ್ನು ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂದರೆ ಆನ್ಸರು 11,339 ಬರುತ್ತೆ. ಈಗ ನೋಡಿ ಮ ಸ ಅ 17 ಇಂಟು 23 ಮತ್ತು 29ರ ಮ ಸ ಎಷ್ಟು ಬರುತ್ತೆ? 1 ಬರುತ್ತೆ. ಕಾಮನ್ ಆಗಿ ಇಲ್ಲಿದೆ 1 ಇದೆ ಅಂತ ಹೇಳಿದೀವಿ ನಾವು. 1 ಬರುತ್ತೆ. ಈಗ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? 8, 9 ಮತ್ತು 8, 9 ಮತ್ತು 25ರ ಲ ಸ ಮತ್ತು ಮ ಸವನ್ನು ಕಂಡುಹಿಡಿ ಅಂದರೆ 8ರದ್ದು ನೋಡಿ. 2 4 8, 2 2 4, 2 1 1. ಇದೆಷ್ಟು ಬರುತ್ತೆ? 2 ಇಂಟು 2 ಇಂಟು 2 ಬರುತ್ತೆ ಅಂದರೆ 2ರ ಘಾತ 3. ಆಮೇಲೆ ಇದನ್ನು ನಾವು ಅವಿಭಾಜ್ಯ ಅಪವರ್ತನವಾಗಿ ರೆಡಿ ಮಾಡ್ಕೊಂಡು 3 3 9, 3 1 3. 3 ಇಂಟು 3 ಅಂದ್ರೆ ಏನು? 3ರ ಘಾತ 3 ಇಂಟು 3, 3ರ ಘಾತ 2 ಈಸ್ ಈಕ್ವಲ್ ಟು 9. ಏನಿದೆ? 25 ಇದೆ. 5 5 ಎಷ್ಟು? 25. 5 1 5 ಎಷ್ಟು ಬಂತಿದ್ದು? 5 ಇಂಟು 5. 5 ಇಂಟು 5 ಅಂದರೆ 5ರ ಘಾತ 2 ಈಸ್ ಈಕ್ವಲ್ ಟು 25 ಅಂತ ನಾನು ಬರೀತೀನಿ. ಈಗ ಲ ಸ 8, 9 ಮತ್ತು 25ರ ಲ ಸ ಏನೇನು ಬರುತ್ತೆ? 2ರ ಘಾತ 3, 3ರ ಘಾತ 2, 5ರ ಘಾತ 2 ಬರುತ್ತೆ. 2ರ ಘಾತ 3, 3ರ ಘಾತ 2, 5ರ ಘಾತ 2 ಅಂತ ಬರುತ್ತೆ. 2ರ ಘಾತ 3 ಅಂದರೆ 8, 3ರ ಘಾತ 2 ಅಂದರೆ 9, 5ರ ಘಾತ 2 ಅಂದರೆ 25. ಇವನ್ನೆಲ್ಲ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ? 1800 ಬರುತ್ತೆ. ಮ ಸ ಎಷ್ಟು ಬರುತ್ತೆ? ಏನು ಕಾಮನ್ ಅಂದರೆ ಏನು ಬರುತ್ತೆ? ಇದರಲ್ಲಿ 1 ಬರುತ್ತೆ. ಏನು ಇಲ್ಲ ಅಂದರೆ ಏನು? ಮ ಸ ಏನು? 8, 9, 25ರ ಮ ಸ ಏನು ಬರುತ್ತೆ? 1 ಬರುತ್ತೆ. ನಾಲ್ಕನೇ ಪ್ರಶ್ನೆ ಏನಿದೆ ನೋಡ್ರಿ. 306 ಮತ್ತು 657ರ ಮ ಸ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ? 9 ಕೊಟ್ಟಿದ್ದಾರೆ. ಆದರೆ ಅವುಗಳ ಲ ಸ ಅವನ್ನು ಕಂಡು ಹಿಡಿಯಿರಿ ಅಂತ ಅವರು ಹೇಳಿದ್ದಾರೆ. ಅವ್ರೇನು ಕೊಟ್ಟಿದ್ದಾರೆ?
ಎರಡು ಸಂಖ್ಯೆಗಳ ಲಸ ಎಷ್ಟು ಮಸ ಎಷ್ಟು ಕೊಟ್ಟಿದ್ದಾರೆ, 9 ಕೊಟ್ಟಿದ್ದಾರೆ. ಎರಡು ಸಂಖ್ಯೆಗಳನ್ನು ಕೊಟ್ಟು ಅವುಗಳ ಮಸ 9 ಆಗಿದೆ, ಆದರೆ ಅವುಗಳ ಲಸವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಮ್ಗೊಂದು ಫಾರ್ಮುಲಾ ನಾನು ನಿಮಗೆ ಹೇಳಿದ್ದೆ, ಲಸ ಇಂಟು ಮಸ ಈಸ್ ಈಕ್ವಲ್ ಟು ಎಷ್ಟು, ಎ ಇಂಟು ಬಿ ಅಂತ ನಾನು ಹೇಳಿದ್ದೆ. ಈಗ ನೋಡಿ, ಆ ಎ ಇಂಟು ಬಿ ಅಂತಂದ್ರೆ ಎ ಅಂದ್ರೆ ಏನು ಬರುತ್ತೆ ನಮಗೆ, 306 ಬರುತ್ತೆ ಆ ಎರಡು ಸಂಖ್ಯೆಗಳು. ಬಿ ಅಂದ್ರೆ ಏನು, 657 ಬರುತ್ತೆ. ಮಸ ಎಷ್ಟು ಕೊಟ್ಟಿದ್ದಾರೆ ಅವರು, 9 ಕೊಟ್ಟಿದ್ದಾರೆ. ಲಸ ಏನು ಹೇಳಿದ್ದಾರೆ, ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಲಸ ಏನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಲಸ ಎಷ್ಟು ಕೊಟ್ಟಿದ್ದಾರೆ, ಕೊಟ್ಟಿಲ್ಲ, ಅದನ್ನ ಕಂಡುಹಿಡಿಬೇಕು. ಮಸ ಎಷ್ಟು ಕೊಟ್ಟಿದ್ದಾರೆ, 9 ಕೊಟ್ಟಿದ್ದಾರೆ. ಎ ಅಂದ್ರೆ ಏನು, 306. ಇಲ್ಲಿ ಎರಡು ಸಂಖ್ಯೆ ಕೊಟ್ಟಿದ್ದಾರಲ್ಲ, ಇದು ಎ ಇದು ಬಿ. ಎ ಅಂದ್ರೆ ಏನು, 306 ಇಂಟು ಬಿ ಅಂದ್ರೆ ಏನು, 657. ಈಗ ನೋಡಿ, ಲಸ ಇದು 9 ಇಂಟು 9 ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ 9 ಆಗುತ್ತೆ. ಏನಾಗುತ್ತೆ, ಡಿವೈಡೆಡ್ ಬೈ 9. ಈಗ ನೋಡಿ, 9 ಒಂದ್ಲೆ 9 ಮೂರ್ಲೆ ಎಷ್ಟು, 27. 9 ಮೂರ್ಲೆ 27, 3 ಉಳಿಯುತ್ತೆ, 9 ನಾಲ್ಕಲೆ 36. ಈಗ ನೋಡಿ, ಲಸ ಈಸ್ ಈಕ್ವಲ್ ಟು 34 ಇಂಟು 657. ಲಸ ಎಷ್ಟು, 34 ಇಂಟು 657 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, ಗುಣಿಸಿ ನೋಡೋಣ. ಈಗ 657 ಇಂಟು 34 ಎಷ್ಟಾಗುತ್ತೆ, 34 7 7 ನಾಲ್ಕಲೆ 28, 7 ಮೂರ್ಲೆ 21, 1 27. 27 7 ನಾಲ್ಕಲೆ 28, 7 ಮೂರ್ಲೆ 21. ಓಕೆ, 34 5 5 ನಾಲ್ಕಲೆ 20, 3 5 15, 1 17. ಇದಕ್ಕೆ 22ನ್ನ ಸೇರಿಸಿದಾಗ 2 9 1 190. 34 6 ಎಷ್ಟು, 6 ನಾಲ್ಕಲೆ 24, 6 ಮೂರ್ಲೆ 18, 20, 13 2 22,328 ಅಂತ ಹೇಳಿ ನಮಗಿಲ್ಲಿ ಆನ್ಸರ್ ಬರ್ತಾ ಇದೆ. 22,338. ಇನ್ನು ಗುಣಿಸಿದಾಗ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ, 34 ಇಂಟು 657 ಮಾಡಿದಾಗ 22,338 ಅಂತ ನಮಗೆ ಆನ್ಸರ್ ಬಂದಿದೆ. ಏನು ಮಾಡಬೇಕು, ಲಸ ಇಂಟು ಮಸ ಇಸ್ ಈಕ್ವಲ್ ಟು ಎ ಇಂಟು ಬಿ ಹಾಕಬೇಕು. ಎ ಅಂದರೆ ಏನು ವ್ಯಾಲ್ಯೂ ಇದೆ, 306. ಬಿ ಅಂದರೆ 657. ಮಸ ಎಷ್ಟು ಕೊಟ್ಟಿದ್ದಾರೆ, 9 ಕೊಟ್ಟಿದ್ದಾರೆ. ಇಂಟು 9 ಈ ಕಡೆ ಹೋದರೆ ಡಿವೈಡೆಡ್ ಬೈ 9 ಆಗುತ್ತೆ. 9 ಒಂದೇ 9 ಮೂರ್ಲೆ 27, ಇಲ್ಲಿ 3 ಉಳಿಯುತ್ತೆ. 9 ನಾಲ್ಕಲೆ 36. 34 ಇಂಟು 657 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 22,338 ಅನ್ನೋದು ಆನ್ಸರ್ ಬರುತ್ತೆ.